ಹಲೋ ಮಕ್ಕಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ಇಂದಿನ ಒಂದು ವಿಡಿಯೋದಲ್ಲಿ ನಾನು 9ನೇ ತರಗತಿ ಭಾಗ 1 ಅಧ್ಯಾಯ 1 ಆದ ಸಂಖ್ಯಾ ಪದ್ಧತಿಯಲ್ಲಿ ಅಭ್ಯಾಸ 1.4 ಲಾಸ್ಟ್ ಒಂದು ಪ್ರಶ್ನೆ 5ನೇ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಿಕೊಡ್ತೇನೆ. ಇದು ಇಂಪಾರ್ಟೆಂಟ್ ಇದೆ, ಲಕ್ಷ್ಯ ಕೊಟ್ಟು ಕೇಳಿ. ಈ ಕೆಳಗಿನವುಗಳ ಛೇದವನ್ನು ಅಕರಣೀಕರಿಸಿ. ಛೇದವನ್ನು ಅಕರಣೀಕರಿಸಿ ಅಂತ ಹೇಳಿದಾಗ ಇಲ್ಲೇ ಕ್ವಶನ್ ನೋಡೋಣ. 1/√7 ಅಂತ ಇದೆ. ಈ ಕೆಳಗಿನ ಅಂಕಿ ರೂಟ್ ಆಗಿರುವಂಥ ಸಂಖ್ಯೆಯನ್ನು ನಾವು ಅಕರಣೀಕರಣಗೊಳಿಸಬೇಕು ಅಂದ್ರೆ ಸಾಮಾನ್ಯ ಸಂಖ್ಯೆಯಾಗಿ ನಾವೇನು ಮಾಡಬೇಕು, ಪರಿವರ್ತನೆ ಮಾಡಬೇಕು. ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡುತ್ತೇನೆ. 1ನೇ ಪ್ರಶ್ನೆ 1/√7. 1/√7 ಹಾಗೆ ಬರೆದು ಇದನ್ನು ಗುಣಿಸಿ ಮತ್ತು ಭಾಗಿಸುವಂಥ ಮೆಥಡನ್ನು ಬಳಸಬೇಕಿಲ್ಲಿ. ಯಾವುದಪ್ಪ ಅದು ಅನ್ನೋದನ್ನು ನೋಡೋಣ. 1/√7 ಗುಂಡ್ಲೆ ಹಾಕಿ ಈ ಕೆಳಗಿನ ಅಂಕಿ ಏನು √7 ಐತಲ್ಲ, ಅದೇ √7 ಅಂಶ ಮತ್ತು ಛೇದದಲ್ಲಿ ಗುಣಾಕಾರ ಹಾಕಿ ಬರ್ಕೋಬೇಕು. ಈ ಥರ ಇಲ್ಲಿ ಸಪೋಸ್ √2 ಇದ್ದರೆ ಇಲ್ಲಿ √2/√2 ಅಂತ ಬರಿಬೇಕು. ಅದೇ ರೀತಿ ಇವೆರಡು ಗುಣಾಕಾರ ಮಾಡಬೇಕು. √7 × 1 √7 ಆಯಿತು. ಕೆಳಗೆ ಎರಡು √7 ಇದ್ದದನ್ನು ಒಂದೇ ರೂಟ್ ಹಾಕಿ 7 × 7 ಅಂತ ಬರ್ಕೋಬೇಕು. ಮ್ಯಾಲಿಂದಂತೂ √7 ಹಾಗೆ ಇರ್ತದೆ. √7 × 7 7 7 49. ವರ್ಗಮೂಲ 49ರ ವರ್ಗಮೂಲ ಇಲ್ಲಿ ಏನಾಯಿತು, 7. ವರ್ಗಮೂಲಗಳನ್ನು ಕೂಡ ನೀವಿಲ್ಲೇ ಈ ಒಂದು ಅಧ್ಯಾಯದಲ್ಲಿ ಲರ್ನ್ ಮಾಡಬೇಕು. ಈಗ 1ನೇ ಪ್ರಶ್ನೆ ಆಯಿತು. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 1/√7 - √6 ಅಂತ ಇದೆ. ಇದನ್ನು ಹೀಗೆ ಬರ್ಕೊಂಡು ಇದು ಒಂದೇದು ಹೇಳಿ ಕೊಟ್ಟಿದ್ದನ್ನು ಅದೇ ಥರನೂ ಮಾಡಬೇಕು. ಒಂದು ಸ್ವಲ್ಪ ಚೇಂಜಸ್ ಇದೆ ಇಲ್ಲಿ. 2 ಅಂಕಿ √7 ಬಂದು, ಹೌದಾ, ಮೈನಸ್ಸು ಕೂಡ ಇದೆ. 1/√7 - √6 ಬರ್ಕೋಬೇಕು. ಗುಣಾಕಾರ ಹಾಕಿ ಇಲ್ಲಿ ಮೈನಸ್ ಚಿಹ್ನೆ ಇದ್ರೆ ಪ್ಲಸ್ ಅಂತ ತಗೋಬೇಕು. ವಿರುದ್ಧ ಒಂದು ಚಿಹ್ನೆಯನ್ನು ತಗೋಬೇಕು. ಯಾಕಂದರೆ ನಮಗೆ ಛೇದವನ್ನು ಅಕರಣೀಕರಣಗೊಳಿಸೋದಿದೆ. ಆದ್ದರಿಂದ ಕೆಳಗಿನ ಸಂಖ್ಯೆ ನಮಗೆ ಸಾಮಾನ್ಯ ಸಂಖ್ಯೆ ಬರಬೇಕಾದ್ರೆ ವಿರುದ್ಧ ಚಿಹ್ನೆ ತಗೋಬೇಕು. ಇಲ್ಲಿ ಸಪೋಸ್ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಇದೆ, ನಾವು ಪ್ಲಸ್ ತಗೊಂಡು ಗುಣಾಕಾರ ಹಾಕಿ √7 + √6 ಅಂಶ ಮತ್ತು ಛೇದ ಎರಡೂವನ್ನು √7 + √6 ಅಪಾನ್ √7 + √6 ಬರೆದುಕೊಂಡು ಎರಡು ಗುಣಾಕಾರ ಮಾಡಿದಾಗ √7 + √6 ಅಪಾನ್ ಇದು ಯಾವ ಥರ ಇದೆ ಅಂತಂದರೆ ಇಲ್ಲಿ ನೋಡಿ, √7 - √6 √7 + √6. ಇದು ನಿತ್ಯ ಸಮೀಕರಣದ ಸೂತ್ರವಾದ a + b a - b = a² - b². ಈ ಒಂದು ಸೂತ್ರವನ್ನು ಇಲ್ಲಿ ಬಳಸಬೇಕು. ಇಲ್ಲಿ √7 ಅಂದರೆ a, √6 ಅಂದರೆ b ಆಗ್ತದೆ. a - b a + b ಅಂದರೆ a² - b b² ಥರ ಬರ್ಕೋಬೇಕು. ಆದ್ದರಿಂದ √7 + √6 ಡಿವೈಡೆಡ್ ಬೈ √7² ಯಾಕಂದರೆ a² ಆಯ್ತದೆ, ಮೈನಸ್ √6² ಅಂದ್ರೆ b² ಆಯಿತು. ಮೇಲಿಂದ ಹಾಗೆ ಇರ್ತದೆ, ಅದು ಚೇಂಜ್ ಆಗೋದಿಲ್ಲ. √7 + √6 ಡಿವೈಡೆಡ್ ಬೈ 7 - 6 ಹೇಗೆ ಬಂತು ಅಂತಂದರೆ ಇಲ್ಲಿ √7² = √7 ಇದು 1/2 ಅಂತ ಆಗ್ತದೆ. ಹೋಲ್ 2 ಮತ್ತು 2 ಕ್ಯಾನ್ಸಲ್ ಆಗಿ 7 ಅಷ್ಟೇ ಉಳಿತದೆ. ಆದ್ದರಿಂದ ರೂಟ್ ಮತ್ತು 2 ಕ್ಯಾನ್ಸಲ್ ಆಗ್ತೈತಿಲ್ಲಿ, ಬರೀ 7 ಉಳಿತದೆ. ಆದ್ದರಿಂದ 7 - 6 ಆಯಿತು. 7 6 ಕಳೆದ್ರೆ 1. ಹಾಗಾದರೆ ಉತ್ತರ ಏನತ್ತು, √7 + √6 ಆಯಿತು. ಈಗ ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ. ಮೂರನೇ ಒಂದು ಪ್ರಶ್ನೆ 1/√5 + √2 ಅಂತ ಇದೆ. ಇಲ್ಲಿ ಪ್ಲಸ್ ಇದೆ, ಹೌದಾ. ಸೇಮ್ 1/√5 + √2 ಹಾಗೆ ಬರ್ಕೊಂಡು ಗುಣಾಕಾರ ಹಾಕಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ತಗೋಬೇಕು. ಅವೇ ಸೇಮ್ ನಂಬರನ್ನು √5 - √2 ಅಪಾನ್ √5 - √2. ಪ್ಲಸ್ ಇದ್ದರೆ ಮೈನಸ್ ವಿರುದ್ಧ ಚಿಹ್ನೆ ತಗೋಬೇಕು. ಅದು ನೆನ್ಪಿಟ್ಕೋಬೇಕು. ಫಸ್ಟ್ ಎರಡು ಗುಣಾಕಾರ ಮಾಡಬೇಕು. √5 - √2 × 1 ಅಂದರೆ √5 - √2 ಡಿವೈಡೆಡ್ ಬೈ ಈಗಾಗಲೇ ಹೇಳಿರುವ ಹಾಗೆ, ನಾನು ಹಿಂದಿನ ಒಂದು ಲೆಕ್ಕದಲ್ಲಿ ಹೇಳಿರುವ ಹಾಗೆ ಇದು a + b a - b = a² - b² ಸೂತ್ರವನ್ನು ಬಳಸಬೇಕು. ಇಲ್ಲಿ ಅದೇ ಸೂತ್ರವನ್ನು ನಾನಿಲ್ಲಿ ಬಳಸಿರುವುದು. √5² - √2². ರೂಟ್ ಮತ್ತು 2 ಕ್ಯಾನ್ಸಲ್ ಆಗ್ತದೆ, ಅದಕ್ಕೆ ನಾನು 5 - 2 ಅಂತ, ಮೇಲಿನಂತೂ ಹಾಗೆ ಇರ್ತದೆ. ಅದಕ್ಕೆ ನಾನಿಲ್ಲಿ √5 - √2 5 - 2 ಅಂತ ಬರೆದು 5 2 ಕಳೆದ್ರೆ 3 ಅಂದರೆ ಛೇದನವನ್ನು ಒಂದು ಸಾಮಾನ್ಯ ಅಂಕೆಯಾಗಿ ನಾವು ಪರಿವರ್ತನೆ ಮಾಡಿದ್ವಿ. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು. 1/√7 - 2 ಅಂತ ಇದೆ. 1/√7 - 2 ಹಾಗೆ ಬರೆದು ಗುಣಾಕಾರ ಹಾಕಿ ಮೈನಸ್ ಇದೆ ಪ್ಲಸ್ ಹಾಕೋಬೇಕಷ್ಟ. √7 + 2
ಅಪಾನ್ √7 + 2. ನೆಕ್ಸ್ಟ್ ಗುಣಾಕಾರ ಮಾಡಿದರೆ 2 √7 + 2 ಹಾಗೆ ಇರ್ತದ. ಕೆಳಗಿಂದು ಈಗಾಗಲೇ ಹೇಳಿರೋ ಪ್ರಕಾರ ಸೂತ್ರ ಯಾವ್ದು ಬಳಸಬೇಕು? a + b a - b = a² - b² ಸೂತ್ರವನ್ನು ಬಳಸಿ ಇಲ್ಲೇ √7² - 2². ಈಗಾಗಲೇ ರೂಟ್ ಮತ್ತು 2 ಕ್ಯಾನ್ಸಲ್ ಆಗಿ 7 ಉಳಿತದ. ಮೇಲಿಂದ ಹಾಗೆ ಇರ್ತದೆ √7 + 2. 2ರ ವರ್ಗ 2 4 ಅಂತ ಬರ್ಕೊಂಡು 7ರಲ್ಲಿ 4 ಕಳೆದ್ರೆ 3. ಏನು ಬಂತು ನಮಗೆ ಉತ್ತರ? √7 + 2 ಅಪಾನ್ 3 ಇಷ್ಟೇ ಬರಿಬೇಕು. ಇದೇ ಉತ್ತರ ಅದ್ರದ್ದು. ಈ ಥರ ನಾವು ಛೇದವನ್ನು ಅಕರ್ಣೀಕರಣಗೊಳಿಸ್ತೇವೆ. ಇದು ಇಂಪಾರ್ಟೆಂಟ್ ಇದೆ. ಇವತ್ತು ಅಭ್ಯಾಸ 1.4 ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಒಂದು ವಿಡಿಯೋಗೆ ಭೇಟಿಯಾಗೋಣ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ.